ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ರಾಜ್ಯದಲ್ಲಿ 2 ಪ್ರಮುಖ ಘಟನೆಗಳು ನಡೆದಿವೆ. ಒಂದ್ ಕಡೆ ಬಳ್ಳಾರಿಲಿ ರಾಜ್ಯದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ 5,000 ವರ್ಷಗಳ ಹಿಂದಿನ ಮನುಷ್ಯರ ಅವಶೇಷಗಳು ಪತ್ತೆಯಾಗಿದೆ. ಮತ್ತೊಂದ್ ಕಡೆ ವಿಜಯಪುರದ ಬಳಿ ಏಕಾಏಕಿ ವಿಮಾನ ಕ್ರಾಶ್ ಆಗಿದೆ. ಅಸ್ಸಾಂನ ಬಿಜೆಪಿ ಘಟಕ ಜನಾಂಗೀಯ ದ್ವೇಷ ಹರಡಿದ್ದು, ಸಿಎಂ ಹಿಮಂತ ಬಿಸ್ವಾ ಸರ್ಮರ ವಿಡಿಯೋ ರಾಷ್ಟ್ರ ಮಟ್ಟದಲ್ಲಿ ವಿವಾದ ಹುಟ್ಟುಹಾಕಿದೆ. ಕಾಂಗ್ರೆಸ್ನ ಉನ್ನತ ನಾಯಕರೊಬ್ಬರ ಪತ್ನಿ ಪಾಕಿಸ್ತಾನದ ಜೊತೆಗೆ ಲಿಂಕ್ ಹೊಂದಿದ್ದಾರೆ. ಈ ಬಗ್ಗೆ ತನಿಖೆ ಮಾಡಿ ಅಂತ ಕೇಂದ್ರ ಗೃಹ ಸಚಿವಾಲಯಕ್ಕೆ ಮನವಿ ಹೋಗಿದೆ. ಮೋದಿ ಸರ್ಕಾರದ ಟ್ರೇಡ್ ಡೀಲ್ ವಿರೋಧಿಸಿ ದೇಶದಾದ್ಯಂತ ರೈತ ಸಂಘಟನೆಗಳು ಬೀದಿಗಿಳಿಯೋಕೆ ಸಜ್ಜಾಗಿವೆ. ಇದೆಲ್ಲದರ ಮಧ್ಯೆ ಆರ್ಎಸ್ಎಸ್ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಾಂಗ್ಲಾಗೆ ಎಚ್ಚರಿಕೆ ಕೊಟ್ಟಿದೆ. ಹಿಂದೂಗಳು ಫೈಟ್ ಮಾಡಬೇಕು, ನಾವು ಸಹಾಯ ಮಾಡ್ತೀವಿ ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ. ಇತ್ತ ರಷ್ಯಾದ ಅಧ್ಯಕ್ಷ ಪುಟಿನ್ ಪಾಕಿಸ್ತಾನಕ್ಕೆ ಸಹಾಯ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಈ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ಫುಲ್ ನ್ಯೂಸ್ ಅಲ್ಲಿ ನೋಡೋಣ. ಮೊದಲಿಗೆ ರಾಜ್ಯದಿಂದಲೇ ಶುರು ಮಾಡೋಣ. ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಿರೋ ಹೊತ್ತಲ್ಲೇ ರಾಜ್ಯದ ಬಳ್ಳಾರಿ ಜಿಲ್ಲೆಯಲ್ಲಿ ಸಾವಿರಾರು ವರ್ಷಗಳ ಹಿಂದಿನ ಮನುಷ್ಯರ ಅವಶೇಷ ಸಿಕ್ಕಿದೆ. ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆಯಲ್ಲಿ, ಅದರಲ್ಲೂ ಗೌಡ್ರ ಮೂಲೆ ಬೆಟ್ಟದಲ್ಲಿ ಅಮೆರಿಕದ ಹಾರ್ಡ್ವಿಕ್ ಯೂನಿವರ್ಸಿಟಿ ತಂಡ ಉತ್ಖನನ ನಡೆಸುತ್ತಿತ್ತು. ಪ್ರೊಫೆಸರ್ ನಮಿತಾ ಅವರ ನೇತೃತ್ವದಲ್ಲಿ ಈ ಕೆಲಸ ನಡೀತಿತ್ತು. ಈ ಟೈಮ್ನಲ್ಲಿ ಮಣ್ಣಿನ ಅಡಿಲಿ 5.5 ಅಡಿ ಉದ್ದದ ಪೂರ್ಣ ಅಸ್ಥಿಪಂಜರ ಸಿಕ್ಕಿದೆ. ಇದು ಸುಮಾರು 5,000 ವರ್ಷಗಳ ಹಳೆಯದ್ದು ಎನ್ನಲಾಗ್ತಿದೆ. ಇದರ ಪಕ್ಕದಲ್ಲೇ ಪುರಾತನ ಮಡಿಕೆ ಚೂರುಗಳು ಕೂಡ ಲಭ್ಯವಾಗಿದೆ. ಆಗಿನ ಕಾಲದಲ್ಲಿ ಶವ ಸಂಸ್ಕಾರ ಮಾಡುವಾಗ ಮೃತದೇಹದ ಮೇಲೆ ಕಲ್ಲುಗಳನ್ನ ಜೋಡಿಸಿ ಇಡ್ತಿದ್ರು ಅಂತ ನಮಿತಾ ಹೇಳ್ಕೊಂಡಿದ್ದಾರೆ. ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ತೆಕ್ಕಲಕೋಟೆ ಪ್ರದೇಶವನ್ನ ಸಂರಕ್ಷಿಸುವ ಅಗತ್ಯವಿದೆ ಅಂತ ಹೇಳಿದ್ದಾರೆ. ತಜ್ಞರು ಇದು ನವಶಿಲಾಯುಗ ಅಥವಾ ಪ್ರಾಗೈತಿಹಾಸಿಕ ಕಾಲದಲ್ಲಿ ಪ್ರಮುಖ ಮಾನವ ನೆಲೆ ಆಗಿರಬಹುದು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಅಂದ್ರೆ ಶಕಪೂರ್ವ 7,000ದಿಂದ 1,000 ವರ್ಷಗಳ ಕಾಲಘಟ್ಟದಲ್ಲಿ ಇಲ್ಲಿ ಜನ ವಾಸ ಇದ್ದಿರಬಹುದು ಅಂತ ಹೇಳಿದ್ದಾರೆ. ಹಾಗೆ ನೋಡಿದ್ರೆ ತೆಕ್ಕಲಕೋಟೆ ಅನ್ನೋದು ಸಾಮಾನ್ಯ ಜಾಗ ಅಲ್ಲ. ಈ ಹಿಂದೆ ಕೂಡ 1964ರಲ್ಲಿ ಎಂಎಸ್ ನಾಗರಾಜ್ ರಾವ್ ನೇತೃತ್ವದಲ್ಲಿ ಇಲ್ಲಿ ಉತ್ಖನನ ನಡೆದಿತ್ತು. ಆಗ ಚಿನ್ನದ ಕಿವಿಯೋಲೆಗಳು ಪತ್ತೆಯಾಗಿದ್ವು. ಇಲ್ಲಿನ ಬೆಟ್ಟಗಳಲ್ಲಿ ತಟ್ಟಿದ್ರೆ ಸದ್ದು ಮಾಡೋ ಅಪರೂಪದ ನಾದಶಿಲೆಗಳು ಇರೋದು ಈ ಸ್ಥಳದ ಮತ್ತೊಂದು ವಿಶೇಷ. ಇಲ್ಲಿನ ಆದಿಮಾನವನ ಬಂಡೆ ಚಿತ್ರಗಳು ಇವತ್ತಿಗೂ ಪ್ರವಾಸಿಗರನ್ನ ಸೆಳೆಯುತ್ತವೆ. ಇದೇ ಕಾರಣಕ್ಕೆ ಆಗಾಗ ಸಂಶೋಧನಾರ್ಥಿಗಳಿಂದ ಇಲ್ಲಿ ಉತ್ಖನನ ನಡೀತಲೇ ಇರುತ್ತೆ. ಅದರ ಭಾಗವಾಗಿಯೇ ಈ ಉತ್ಖನನ ನಡೀತಿತ್ತು. ಅಲ್ಲಿ ಮನುಷ್ಯನ ಅಸ್ಥಿಪಂಜರ ಸಿಕ್ಕಿದೆ. ಇನ್ನು ಬಾಂಗ್ಲಾದಲ್ಲಿ ದಿನಕ್ಕೊಬ್ಬ ಹಿಂದೂ ಮೇಲೆ ದಾಳಿಗಳು ಹೆಚ್ಚಾಗ್ತಿದ್ದಂತೆ ಭಾರತದಲ್ಲಿರೋ ಸ್ವಯಂ ಸೇವಕ ಸಂಘಟನೆ ಆರ್ಎಸ್ಎಸ್ ಎಚ್ಚರಿಕೆ ಕೊಟ್ಟಿದೆ. ಬಾಂಗ್ಲಾದಲ್ಲಿ ಹಿಂದೂಗಳು ತಿರುಗಿ ಬೀಳಬೇಕಾಗುತ್ತೆ ಅಂತ ಹೇಳಿದೆ. ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಮಾತನಾಡಿರೋ ಆರ್ಎಸ್ಎಸ್ ಚೀಫ್ ಮೋಹನ್ ಭಾಗವತ್, ಬಾಂಗ್ಲಾದಲ್ಲಿ ಸುಮಾರು 1.25 ಕೋಟಿ ಹಿಂದೂಗಳಿದ್ದಾರೆ. ಸೊ ಅವರೆಲ್ಲ ಒಟ್ಟಾಗಿ ಅಲ್ಲೇ ಉಳಿದು ಫೈಟ್ ಮಾಡೋಕೆ ನಿರ್ಧರಿಸಬೇಕು. ನೀವು ನಿಮ್ಮ ಹಕ್ಕಿಗೆ ಹೋರಾಡೋಕೆ ಶುರು ಮಾಡಿದ್ರೆ ನಾವೆಲ್ಲ ಸಹಾಯಕ್ಕೆ ಬರ್ತೀವಿ. ಜಗತ್ತಿನಾದ್ಯಂತ ಇರೋ ಹಿಂದೂಗಳೆಲ್ಲ ಸಹಾಯ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಲ್ಲದೆ ಯಾವುದೇ ಸಮುದಾಯದವರು ಆರ್ಎಸ್ಎಸ್ನ ಮುಖ್ಯಸ್ಥರಾಗಬಹುದು. ನಮ್ಮಲ್ಲಿ ಎಸ್ಸಿ ಎಸ್ಟಿ ಬ್ರಾಹ್ಮಣ ಅಂತೇನೂ ಇಲ್ಲ. ಆರ್ಎಸ್ಎಸ್ ಆರಂಭದಲ್ಲಿ ಬ್ರಾಹ್ಮಣ ಸಮುದಾಯದವರಿಂದ ಸ್ಟಾರ್ಟ್ ಆಗಿದ್ರು. ನಾವು ಎಲ್ಲಾ ಸಮುದಾಯದವರಿಗಾಗಿ ಕೆಲಸ ಮಾಡ್ತೀವಿ ಅಂದಿದ್ದಾರೆ. ಜೊತೆಗೆ ಆರ್ಎಸ್ಎಸ್ ಮುಖ್ಯಸ್ಥರ ಪೋಸ್ಟ್ಗೆ ಯಾವುದೇ ರೀತಿಯ ಎಲೆಕ್ಷನ್ ಇರಲ್ಲ. ಪ್ರಾದೇಶಿಕ ಮತ್ತು ವಿಭಾಗೀಯ ಹೆಡ್ಗಳು ಮುಖ್ಯಸ್ಥರನ್ನ ಅಪಾಯಿಂಟ್ ಮಾಡ್ತಾರೆ. ಸಾಮಾನ್ಯವಾಗಿ ಹೇಳ್ತಾರೆ, ಒಬ್ಬ ವ್ಯಕ್ತಿಗೆ 75 ವರ್ಷ ದಾಟಿದ ಮೇಲೆ ಅವರು ಯಾವುದೇ ಪೋಸ್ಟ್ ಇಲ್ಲದೆ ಕೆಲಸ ಮಾಡಬೇಕು ಅಂತ. ನಾನೀಗ 75 ವರ್ಷ ಕಂಪ್ಲೀಟ್ ಮಾಡಿದ್ದೇನೆ. ಇದರ ಬಗ್ಗೆ ಆರ್ಎಸ್ಎಸ್ಗೂ ತಿಳಿಸಿದ್ದೇನೆ. ಆದ್ರೆ ನನಗೆ ಕಂಟಿನ್ಯೂ ಮಾಡೋಕೆ ಸಂಘ ಹೇಳಿದೆ. ಯಾವಾಗ ಸಂಘ ನನಗೆ ನಿಲ್ಸು ಅಂತ ಹೇಳುತ್ತೋ ಆಗ ಸ್ಥಾನದಿಂದ ಕೆಳಗಿಳಿತೀನಿ. ಆದ್ರೆ ಕೆಲಸದಿಂದ ನಿವೃತ್ತಿ ಯಾವತ್ತೂ ಪಡೆಯಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಸಾವರ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತಲೂ ಮೋಹನ್ ಭಾಗವತ್ ಹೇಳಿದ್ದಾರೆ. ಸಾವರ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕು, ಅದು ಯಾಕೆ ಡಿಲೇ ಆಗ್ತಿದೆ ಅಂತ ನಾನು ಕೇಳ್ತಿದ್ದೀನಿ. ಸಾವರ್ಕರ್ಗೆ ಭಾರತ ರತ್ನ ನೀಡಿದ್ರೆ ಆ ಪ್ರಶಸ್ತಿಗೆನೆ ಗೌರವ ಸಿಗುತ್ತೆ, ಪ್ರಶಸ್ತಿಯ ಪ್ರತಿಷ್ಠೆ ಹೆಚ್ಚಾಗುತ್ತೆ ಅಂದಿದ್ದಾರೆ. ಇನ್ನು ತಿರುಪತಿ ಲಡ್ಡು ವಿವಾದ ಆಂಧ್ರದಲ್ಲಿ ದೊಡ್ಡ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಈಗ ಆಂಧ್ರದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ವೈಎಸ್ ಜಗನ್ ಮೋಹನ್ ರೆಡ್ಡಿ ಅವರ ಅಧಿಕಾರಾವಧಿಯಲ್ಲಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಕಳಿಸಿದ್ದ 1 ಲಕ್ಷ ತಿರುಪತಿ ಲಡ್ಡುಗಳಲ್ಲಿ ಕಲಬೆರಕೆ ಆಗಿತ್ತು ಅಂತ ಆರೋಪಿಸಿದ್ದಾರೆ. ಅವತ್ತು ಇಡೀ ದೇಶವೇ ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆಯ ಸಂಭ್ರಮದಲ್ಲಿತ್ತು. ತಿರುಪತಿ ತಿರುಮಲ ದೇವಸ್ಥಾನದ 1 ಲಕ್ಷ ಲಡ್ಡುಗಳನ್ನ ಅಲ್ಲಿಗೆ ಕಳುಹಿಸಲಾಗಿತ್ತು. ಇದಾದ್ಮೇಲೆ ತಿರುಪತಿ ಲಡ್ಡು ಕಲಬೆರಕೆ ವಿಷಯ ಹೊರಗೆ ಬಂತು. ಹಾಗಿದ್ರೆ ಇದೇ ಕಲಬೆರಕೆಯಾಗಿದ್ದ ಲಡ್ಡುಗಳು ಅವತ್ತು ರಾಮ ಮಂದಿರಕ್ಕೆ ಹೋಗಿದ್ವಾ? ಅವು ಅದೇ ಲಡ್ಡುಗಳ ಅಂತ ಪವನ್ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಸಾಂಪ್ರದಾಯಿಕವಾಗಿ ತಿರುಪತಿ ಲಡ್ಡುಗಳನ್ನ ಶುದ್ಧ ಹಸುವಿನ ತುಪ್ಪದಿಂದ ಮಾಡಬೇಕು. ಆದ್ರೆ ತಿರುಪತಿ ಲಡ್ಡು ಕಲಬೆರಕೆ ಮೇಲಾದ ತನಿಖೆ ಬೇರೆನೇ ಹೇಳ್ತಿದೆ. ಅದರಲ್ಲಿ ಹಸುವಿನ ತುಪ್ಪವನ್ನೇ ಬಳಸಿಲ್ಲ, ಬದಲಿಗೆ
ಚೀಪ್ ಆಗಿ ಸಿಗೋ ವನಸ್ಪತಿ ಪಾಮ್ ಆಯಿಲ್ ಬಳಸಲಾಗಿತ್ತು. 59.7 60 ಲಕ್ಷ ಕೆಜಿಯಷ್ಟು ಇಂಥ ಮೆಟೀರಿಯಲ್ಸ್ ಪತ್ತೆಯಾಗಿವೆ. ಲಡ್ಡುಗಳು ದೇವಸ್ಥಾನದ ಪ್ರಸಾದ, ಭಕ್ತಾದಿಗಳಿಗೆ ಅದರ ಪಾವಿತ್ರ್ಯತೆ ತುಂಬಾನೇ ಮ್ಯಾಟರ್ ಆಗುತ್ತೆ. ಅದರಲ್ಲಿ ಕಲಬೆರಕೆ ಮಾಡೋದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಹಾಗೆ ಅಂತ ಹೇಳಿದ್ದಾರೆ. ಇನ್ನು ಇದಕ್ಕೂ ಮುಂಚೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಕೂಡ ದೊಡ್ಡ ಆರೋಪ ಮಾಡಿದ್ರು. ಹಿಂದಿನ ವೈಎಸ್ಆರ್ಸಿಪಿ ಸರ್ಕಾರ ಬಾತ್ರೂಮ್ಗಳನ್ನ ಕ್ಲೀನ್ ಮಾಡೋಕೆ ಬಳಸೋ ಕೆಮಿಕಲ್ಸ್ ಅನ್ನ ತಿರುಪತಿ ಲಡ್ಡುವಿನ ಕಲಬೆರಕೆ ತುಪ್ಪದಲ್ಲಿ ಬಳಸಲಾಗಿದೆ ಅಂತ ಆರೋಪಿಸಿದ್ರು. ಇದರಿಂದ ದೇವಸ್ಥಾನದ ಪಾವಿತ್ರ್ಯತೆಗೆ ಧಕ್ಕೆ ಉಂಟಾಗಿದೆ ಅಂದಿದ್ರು. ಆಂಧ್ರದ ಮತ್ತೊಂದು ಪ್ರಸಿದ್ಧ ಶ್ರೀಶೈಲಂ ದೇವಸ್ಥಾನದಲ್ಲೂ ಇದೇ ತರಹದ ಕಲಬೆರಕೆ ಆಗಿರಬಹುದು ಅಂತಲೂ ಆರೋಪಿಸಿದ್ರು. ಅದರ ಬೆನ್ನಲ್ಲೇ ಪವನ್ ಕಲ್ಯಾಣ್ ಈ ಹೇಳಿಕೆ ನೀಡಿದ್ದಾರೆ. ಅಂದಹಾಗೆ ಇತ್ತೀಚೆಗೆ ಸಿಬಿಐ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಕಲಬೆರಕೆ ಆಗಿರೋದು ನಿಜ. ಆದ್ರೆ ಪ್ರಾಣಿ ಕೊಬ್ಬುಗಳನ್ನ ಬಳಸಿಲ್ಲ, ಬದಲಿಗೆ ಪಾಮ್ ಆಯಿಲ್ ಕೆಮಿಕಲ್ಸ್ ಬಳಸಲಾಗಿತ್ತು ಅಂತ ಉಲ್ಲೇಖವಾಗಿತ್ತು. ಇನ್ನು ವಿಜಯಪುರ ಜಿಲ್ಲೆಯ ಮಂಗಳೂರು ಗ್ರಾಮದ ಬಳಿ ವಿಮಾನ ಪತನವಾಗಿದೆ. ಕಲಬುರಗಿಯಿಂದ ಬೆಳಗಾವಿಗೆ ಹೋಗ್ತಿದ್ದ 2 ಸೀಟ್ ಸಾಮರ್ಥ್ಯದ ಈ ವಿಮಾನದಲ್ಲಿ ಇಂಧನ ಖಾಲಿಯಾದ ಕಾರಣ ಎಂಜಿನ್ ಕೈಕೊಟ್ಟಿದೆ. ಹೀಗಾಗಿ ವಿಮಾನ ರೈತರ ಜಮೀನಲ್ಲಿ ಹೋಗಿ ಬಿದ್ದಿದೆ. ಅದೃಷ್ಟವಶಾತ್ ವಿಮಾನದಲ್ಲಿದ್ದ 2 ಪೈಲಟ್ಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಗಾಯಗಳಾಗಿರೋದ್ರಿಂದ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಇದು ರೆಡ್ ಬರ್ಡ್ ಸಂಸ್ಥೆಗೆ ಸೇರಿದ ಖಾಸಗಿ ವಿಮಾನ. ಘಟನೆ ನಡೆದ ಸ್ಥಳಕ್ಕೆ ತೆರಳಿ ಪೊಲೀಸರು ಪರಿಶೀಲನೆ ಮಾಡುತ್ತಿದ್ದಾರೆ. ಇನ್ನು ರಾಯಚೂರಿನ ಲಿಂಗಸೂಗೂರು ಪಟ್ಟಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಸ್ವಲ್ಪ ಎಡವಟ್ಟಾಗಿದೆ. ಪ್ಲಾನ್ ಪ್ರಕಾರ ಸಿಎಂ ಹೆಲಿಕಾಪ್ಟರ್ ಶ್ರೀನಿವಾಸ್ ಲೇಔಟ್ನ ಹೆಲಿಪ್ಯಾಡ್ನಲ್ಲಿ ಇಳಿಬೇಕಿತ್ತು. ಆದರೆ ಅಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿದ್ದ ಹೆಲಿಕಾಪ್ಟರ್ ಲ್ಯಾಂಡ್ ಆಗಿದೆ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಇಳಿಬೇಕಾಗಿದ್ದ ಕಲಬುರಗಿ ರೋಡ್ ಹೆಲಿಪ್ಯಾಡ್ನಲ್ಲಿ ಸಿಎಂ ಹೋಗಿ ಲ್ಯಾಂಡ್ ಆಗಿದ್ದಾರೆ. ಸಿಎಂ ಹೆಲಿಕಾಪ್ಟರ್ ಬೇರೆ ಕಡೆ ಹೋಗ್ತಿರೋದನ್ನ ನೋಡಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಕಷ್ಟ ಅಂತ ಅಧಿಕಾರಿಗಳು ಗಾಬರಿಯಾಗಿ ಆ ಕಡೆ ಓಡಿದ್ದಾರೆ. ಯಾವ ಕಾರಣಕ್ಕೆ ಈ ರೀತಿ ಸಮಸ್ಯೆ ಆಯಿತು ಅನ್ನೋದು ಗೊತ್ತಾಗಿಲ್ಲ. ಪರಿಶೀಲನೆ ಮಾಡ್ತಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕ ಹಾಲಿ ಸಂಸದ ಗೌರವ್ ಗೊಗೊಯ್ ವಿರುದ್ಧ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಸರ್ಮಾ ಸ್ಫೋಟಕ ಆರೋಪ ಮಾಡಿದ್ದಾರೆ. ಗೌರವ್ ಅವರ ಪತ್ನಿ ಎಲಿಜಬೆತ್ಗೆ ಪಾಕ್ ಜೊತೆಗೆ ಲಿಂಕ್ ಇದೆ ಅಂತ ಹೇಳಿದ್ದಾರೆ. ಬರೀ ಅಷ್ಟೇ ಅಲ್ಲ, ಈ ಪ್ರಕರಣದ ಸಮಗ್ರ ತನಿಖೆ ಮಾಡಿ ಅಂತ ಕೇಂದ್ರ ಗೃಹ ಸಚಿವಾಲಯಕ್ಕೆ ಅಸ್ಸಾಂ ಸರ್ಕಾರದ ಪರವಾಗಿ ಮನವಿ ಮಾಡಿದ್ದಾರೆ. ಅಸ್ಸಾಂ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಈ ತೀರ್ಮಾನ ತಗೊಂಡಿದ್ದಾರೆ. ಅದರಲ್ಲಿ ಕೆಲ ಗಂಭೀರ ಆರೋಪಗಳನ್ನ ಉಲ್ಲೇಖಿಸಿದ್ದಾರೆ. ಗೌರವ್ ಅವರ ಪತ್ನಿ ಕ್ಲೈಮೇಟ್ ಅಂಡ್ ಡೆವಲಪ್ಮೆಂಟ್ ನಾಲೆಜ್ ನೆಟ್ವರ್ಕ್ ಸಿಡಿಕೆಎನ್ ಕಂಪನಿಲಿ ಕೆಲಸ ಮಾಡ್ತಿದ್ರು. ಆಗ ಎಲಿಜಬೆತ್ ಅವರಿಗೆ ವೇತನ ಪಾವತಿಸಿದ್ದು ಬ್ರಿಟನ್ ಮೂಲದ ಸಂಸ್ಥೆಯಲ್ಲ, ಬದಲಿಗೆ ಪಾಕಿಸ್ತಾನದ ಪ್ರಜೆ ಇಸ್ಲಾಮಾಬಾದ್ ಮೂಲದ ಅಲಿ ತೌಕೀರ್ ಶೇಖ್ ಅನ್ನೋನು ಸ್ಯಾಲರಿ ಪೇ ಮಾಡ್ತಿದ್ದ. ಈ ಅಲಿ ತೌಕೀರ್ ಶೇಖ್ ಪಾಕ್ ಸರ್ಕಾರದ ಜೊತೆ ನಂಟು ಹೊಂದಿರೋ ಲೀಡ್ ಪಾಕಿಸ್ತಾನ್ ಅನ್ನೋ ಸಂಸ್ಥೆಯ ಮುಖ್ಯಸ್ಥ. ಸೊ ಎಲಿಜಬೆತ್ರನ್ನ ಪಾಕ್ ಕಂಪನಿನೇ ಹೈರ್ ಮಾಡ್ಕೊಂಡಿತ್ತು ಅಂತ ಅಸ್ಸಾಂ ಮುಖ್ಯಮಂತ್ರಿ ಆರೋಪ ಮಾಡಿದ್ದಾರೆ. ಅಲ್ಲದೆ ಈ ಬಗ್ಗೆ ತನಿಖೆ ಮಾಡೋಕೆ ಅಸ್ಸಾಂ ಸರ್ಕಾರ ಮೊದಲು ಎಸ್ಐಟಿ ರಚನೆ ಮಾಡಿತ್ತು. ಆದ್ರೆ ಭಾರತದ ಸಂಸದರ ಪತ್ನಿ ಶತ್ರು ರಾಷ್ಟ್ರದ ಪ್ರಜೆಯಿಂದ ಆರ್ಥಿಕ ಲಾಭ ಪಡೆದಿರೋದು ರಾಷ್ಟ್ರೀಯ ಭದ್ರತೆಗೆ ಮತ್ತು ವಿದೇಶಿ ಹಣಕಾಸು ನಿಯಮಗಳಿಗೆ ವಿರುದ್ಧವಾಗಿದೆ. ಇದು ನ್ಯಾಷನಲ್ ಸೆಕ್ಯೂರಿಟಿ ವಿಚಾರ. ಹೀಗಾಗಿ ಗೃಹ ಸಚಿವಾಲಯ ಇದರ ತನಿಖೆ ನಡೆಸಬೇಕು ಅಂತ ಕೇಳಿದ್ದಾರೆ. ಇನ್ನು ಈ ಆರೋಪಕ್ಕೆ ಗೌರವ್ ಗೊಗೊಯ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದೆಲ್ಲ ಸುಳ್ಳು ಮತ್ತು ತಲೆ ಇಳಿದೂರು ಕೊಡೋ ಹೇಳಿಕೆ. ಇವರ ಆರೋಪಗಳು ಸೀಕ್ರೆಟ್ ಸಿನಿಮಾಕ್ಕಿಂತ ಕೆಟ್ಟದಾಗಿದೆ. ಹಿಮಂತ ಬಿಸ್ವಾ ಸರ್ಮಾ ಕುಟುಂಬಸ್ಥರು ಸಾವಿರಾರು ಎಕರೆ ಭೂಮಿ ಲೂಟಿ ಮಾಡಿದ್ದಾರೆ. ಇದನ್ನ ಜನರ ಮುಂದೆ ಬಿಚ್ಚಿಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಹಿಮಂತ ಬಿಸ್ವಾ ಸರ್ಮಾ ಇತ್ತೀಚೆಗಷ್ಟೇ ಮಿಯಾ ಮುಸ್ಲಿಮರ ವಿರುದ್ಧ ಆಕ್ಷೇಪಾರ್ಹ ಪದ ಬಳಸಿ ವಿವಾದಕ್ಕೀಡಾಗಿದ್ರು. ಅಸ್ಸಾಂನಲ್ಲಿ ಮಿಯಾ ಮುಸ್ಲಿಮರಿಗೆ ನಾವು ತೊಂದರೆ ಕೊಡಬೇಕು, ಆಗ್ಲೇ ಅವರು ರಾಜ್ಯ ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ರು. ಈ ವಿಚಾರ ಈಗ ಸುಪ್ರೀಂ ಕೋರ್ಟ್ ಅಂಗಳ ತಲುಪಿದೆ. ಇದು ಸಂವಿಧಾನದ ವಿರೋಧಿ ಮತ್ತು ಕೋಮು ಪ್ರಚೋದನೆ. ಸಿಎಂ ಸ್ಥಾನದಲ್ಲಿ ಇರೋರು ಒಂದು ಸಮುದಾಯದ ಬಗ್ಗೆ ಹೀಗೆ ಮಾತನಾಡೋದು ದ್ವೇಷ ಭಾಷಣ ಆಗುತ್ತೆ. ಹೀಗಾಗಿ ಈ ಸಂಬಂಧ ಬಿಸ್ವಾ ವಿರುದ್ಧ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಕಾಂಗ್ರೆಸ್ ಪತ್ರ ಬರೆದು ಮನವಿ ಮಾಡಿಕೊಂಡಿದೆ. ಹೀಗಾಗಿ ಕೋರ್ಟ್ ಈ ವಿಚಾರದಲ್ಲಿ ಯಾವ ಹೆಜ್ಜೆ ಇಡುತ್ತೆ ಅನ್ನೋ ಕುತೂಹಲ ಮೂಡಿದೆ. ಇದೆಲ್ಲದರ ಮಧ್ಯೆ ಅಸ್ಸಾಂನ ಬಿಜೆಪಿ ಘಟಕ ಉದ್ದಟತನ ತೋರಿದೆ. ಮುಸ್ಲಿಂ ಸಮುದಾಯದ ವಿರುದ್ಧ ದ್ವೇಷ ಹರಡೋ ಪೋಸ್ಟ್ ಹಾಕಿದೆ. ಶನಿವಾರ ಸಿಎಂ ಹಿಮಂತ ಬಿಸ್ವಾ ಸರ್ಮಾ ವಿಡಿಯೋವನ್ನ ಬಿಜೆಪಿ ಸೋಷಿಯಲ್ ಮೀಡಿಯಾ ವಿಂಗ್ ಪೋಸ್ಟ್ ಮಾಡಿತ್ತು. ಇದರಲ್ಲಿ ಮುಸ್ಲಿಂ ಸಮುದಾಯದವರ ಹತ್ರ ಗುರಿ ಇಟ್ಟು ಪಾಯಿಂಟ್ ಬ್ಲಾಂಕ್ ರೇಂಜ್ನಲ್ಲಿ ಗುಂಡು ಹಾರಿಸೋ ತರ ತೋರಿಸಲಾಗಿತ್ತು. ಎಐ ಬಳಸಿ ಸೃಷ್ಟಿಸಿರೋ ಆ ವಿಡಿಯೋದಲ್ಲಿ ಗಡ್ಡ ಬಿಟ್ಟಿರೋ, ಟೋಪಿ ಧರಿಸಿರೋ ವ್ಯಕ್ತಿಗಳಿದ್ರು. ಮಿಯಾ ಮುಸ್ಲಿಮರಿಗೆ ದಯೆ ಇಲ್ಲ, ಬಾಂಗ್ಲಾದೇಶಕ್ಕೆ ಹೋಗಿ ಅನ್ನೋ ಸಾಲುಗಳನ್ನ ಬರೆಯಲಾಗಿತ್ತು. ಈ ವಿಡಿಯೋ ಹರಿಬಿಟ್ಟಿದ್ದೇ ತಡ ಪಕ್ಷಾತೀತವಾಗಿ ಖಂಡನೆಗೆ ಗುರಿಯಾಗಿದೆ. ಅಸ್ಸಾಂ ಬಿಜೆಪಿ ಘಟಕಕ್ಕೆ ಸೂಕ್ಷ್ಮತೆ ಅನ್ನೋದೇ ಗೊತ್ತಿಲ್ವಾ? ಇದನ್ನ ಬಿಜೆಪಿ ಹೈಕಮಾಂಡ್ ಖಂಡಿಸಲೇಬೇಕು ಅಂತ ಆಗ್ರಹ ಕೇಳಿಬರ್ತಿದೆ. ಇನ್ನು ಇದು ವಿವಾದ ಆಗ್ತಿದ್ದಂತೆ ಅಸ್ಸಾಂ ಬಿಜೆಪಿ ಘಟಕ ಆ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದೆ. ಆದ್ರೆ ಕಾಂಗ್ರೆಸ್ ಮತ್ತು ಟಿಎಂಸಿ ಮಾತ್ರ ಸುಮ್ನಾಗಿಲ್ಲ. ಇದು ಫ್ಯಾಷಿಸಂನ ಅಸಲಿ ಮುಖ, ನೇರವಾಗಿ ಹತ್ಯೆಗೆ ಕರೆ ಕೊಟ್ಟ ಹಾಗೆ ಅಂತ ಅಸಮಾಧಾನ ಹೊರಹಾಕಿವೆ. ಇನ್ನು ಈ ವಿಡಿಯೋ ಡಿಲೀಟ್ ಮಾಡಿದ್ರೆ ಸಾಲದು, ಇವ್ರ ಮೇಲೆ ದೇಶದ ಭದ್ರತೆಗೆ ಧಕ್ಕೆ ತಂದಿದ್ದಾರೆ ಅಂತೇಳಿ ಯುಎಪಿಎ ಅಡಿ ಕೇಸ್ ಹಾಕಬೇಕು ಅಂತ ಟಿಎಂಸಿ ಸಂಸದೆ ಸಾಗರೇಖಾ ಘೋಷ್ ಆಗ್ರಹಿಸಿದ್ದಾರೆ. ಈ ನಡುವೆ ಸಚಿವ ಪಿಯೂಷ್ ಗೋಯಲ್ ಅವರು ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದದ ಬಗ್ಗೆ ತುಂಬಾ ಕಾನ್ಫಿಡೆಂಟ್ ಆಗಿ ಮಾತನಾಡಿದ್ದಾರೆ. ಮುಂದಿನ 5 ವರ್ಷಗಳಲ್ಲಿ ಅಮೆರಿಕದಿಂದ $500 ಬಿಲಿಯನ್ ವಸ್ತುಗಳನ್ನ ಖರೀದಿಸೋದು ಭಾರತಕ್ಕೆ ದೊಡ್ಡ ವಿಷಯವೇನಲ್ಲ. ಇದರಲ್ಲಿ ನಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಭಾರತದ ಆರ್ಥಿಕತೆ ವೇಗವಾಗಿ
ವೇಗವಾಗಿ ಬೆಳೀತಾ ಇದೆ. ಮುಂದಿನ 5 ವರ್ಷಗಳಲ್ಲಿ ನಮ್ಮ ದೇಶದ ಒಟ್ಟು ಬೇಡಿಕೆ ಸುಮಾರು $2 ಟ್ರಿಲಿಯನ್ ಇರಲಿದೆ. ಅಮೆರಿಕದಿಂದ $500 ಬಿಲಿಯನ್ ವಸ್ತುಗಳನ್ನ ತರಿಸಿಕೊಳ್ಳೋದು ಬಹಳ ಸಣ್ಣ ಅಥವಾ ಸೇಫ್ ಲೆಕ್ಕಾಚಾರ ಅಷ್ಟೇ ಅಂತ ಹೇಳಿದ್ದಾರೆ. ಭಾರತ ಅಮೆರಿಕದಿಂದ ವಿಮಾನ, ಇಂಧನ, ಕಲ್ಲಿದ್ದಲು, ಟೆಕ್ನಾಲಜಿ ಮತ್ತು ಭಾರತದಲ್ಲಿ ಹೊಸದಾಗಿ ಡೇಟಾ ಸೆಂಟರ್ ಹಾಗೂ ಎಐ ಮಿಷನ್ಗೆ ಬೇಕಾಗೋ ಎನ್ವಿಡಿಯಾ ಚಿಪ್ಸ್ಗಳನ್ನ ಖರೀದಿ ಮಾಡಲಿದೆ. ನಾವು ಯಾರ ಮುಂದೆನೂ ತಲೆಬಾಗಿ ಡೀಲ್ ಮಾಡ್ತಿಲ್ಲ. ನಮ್ದು ಪೊಸಿಷನ್ ಆಫ್ ಸ್ಟ್ರೆಂತ್. ನಮ್ಮ ರೈತರಿಗೆ ಮತ್ತು ಇಂಡಸ್ಟ್ರಿಗೆ ತೊಂದರೆ ಆಗದಂತೆ ನೋಡ್ಕೊಂಡು ಧೈರ್ಯವಾಗಿ ಮಾತುಕತೆ ನಡೆಸ್ತಿದ್ದೇವೆ ಅಂತ ಇಂಟರ್ವ್ಯೂ ಒಂದರಲ್ಲಿ ಹೇಳಿದ್ದಾರೆ. ಇನ್ನು ಈ ವ್ಯಾಪಾರ ಒಪ್ಪಂದಕ್ಕೆ ರೈತ ಸಂಘಟನೆಗಳು ಫುಲ್ ಗರಂ ಆಗಿದೆ. ಸಂಯುಕ್ತ ಕಿಸಾನ್ ಮೋರ್ಚಾ ಸೇರಿದಂತೆ ಹಲವು ರೈತ ಸಂಘಟನೆಗಳು ಈ ಒಪ್ಪಂದದ ವಿರುದ್ಧ ದೇಶದಾದ್ಯಂತ ಪ್ರತಿಭಟನೆಗೆ ಕರೆ ನೀಡಿವೆ. ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರು ಕೃಷಿ ಮತ್ತು ಹೈನುಗಾರಿಕೆ ಕ್ಷೇತ್ರಕ್ಕೆ ಈ ಒಪ್ಪಂದದಿಂದ ತೊಂದರೆಯಾಗಲ್ಲ ಅಂತ ಸುಳ್ಳು ಹೇಳಿದ್ದಾರೆ. ಈ ಒಪ್ಪಂದ ಭಾರತದ ಕೃಷಿ ಕ್ಷೇತ್ರವನ್ನ ಅಮೆರಿಕದ ದೊಡ್ಡ ಕಂಪನಿಗಳಿಗೆ ವಶ ಆಗುವಂತೆ ಮಾಡಿದೆ. ಈ ಡೀಲ್ನಲ್ಲಿ ಅಮೆರಿಕ ಕಂಪನಿಗಳ ಮುಂದೆ ಭಾರತದ ಕೃಷಿ ಮತ್ತು ರೈತರು ಶರಣಾಗೋ ಹಾಗೆ ಮಾಡಲಾಗಿದೆ ಅಂತ ರೈತರು ಆರೋಪಿಸಿದ್ದಾರೆ. ಅಮೆರಿಕ ನಮ್ಮ ಮೇಲೆ 18% ಟ್ಯಾರಿಫ್ ಹಾಕಿದೆ, ಆದ್ರೆ ನಾವು ಎಲ್ಲವನ್ನ ಶೂನ್ಯ ಮಾಡಿದ್ದೇವೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಫೆಬ್ರವರಿ 12ರಂದು ದೇಶದಾದ್ಯಂತ ಮುಷ್ಕರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಕೆಎಫ್ಟಿಗೆ ಲಸಿಕೆ ಕಂಡುಹಿಡಿಯುವ ಪ್ರಯೋಗ ಜೋರಾಗಿ ನಡೆಯುತ್ತಿದೆ. ಈಗ ಮನುಷ್ಯರ ಮೇಲೆ ಟೆಸ್ಟ್ ಮಾಡೋ ಪ್ರಕ್ರಿಯೆ ಶುರುವಾಗಿದೆ. ಪಶ್ಚಿಮ ಘಟ್ಟದ ಕಾಡಂಚಿನಲ್ಲಿ ವಾಸಿಸೋ ಜನರಿಗೆ ಈ ಕಾಯಿಲೆ ಬಹಳ ಕಾಟ ಕೊಡ್ತಿತ್ತು. ವಿಶೇಷವಾಗಿ ಕರ್ನಾಟಕದ ಶಿವಮೊಗ್ಗ, ಉತ್ತರ ಕನ್ನಡ ಭಾಗಗಳಲ್ಲಿ ಇದು ಜಾಸ್ತಿ. ಈ ಲಸಿಕೆ ತಯಾರಿಸೋಕೆ ಕರ್ನಾಟಕ ಸರ್ಕಾರವೇ ಮನವಿ ಮಾಡಿತ್ತು. ಈ ಹೊಸ ಲಸಿಕೆಯನ್ನ ಐಸಿಎಂಆರ್ ಮತ್ತು ಇಂಡಿಯನ್ ಇಮ್ಯುನೊಲಾಜಿಕಲ್ಸ್ ಲಿಮಿಟೆಡ್ ಸೇರಿ ಅಭಿವೃದ್ಧಿಪಡಿಸಿವೆ. ಇದು 2 ಡೋಸ್ ಲಸಿಕೆಯಾಗಿದ್ದು, ಮೊದಲ ಡೋಸ್ ತಗೊಂಡು 28 ದಿನಗಳ ನಂತರ 2ನೇ ಡೋಸ್ ತಗೋಬೇಕು. ಪ್ರಾಣಿಗಳ ಮೇಲಿನ ಪ್ರಯೋಗ ಯಶಸ್ವಿಯಾದ ಮೇಲೆ ಈಗ ಮನುಷ್ಯರ ಮೇಲೆ ಟೆಸ್ಟ್ ಮಾಡ್ತಿದ್ದಾರೆ. ಹಳೆ ಲಸಿಕೆಯಲ್ಲಿ ಪದೇ ಪದೇ ಬೂಸ್ಟರ್ ಡೋಸ್ ತಗೋಬೇಕಿತ್ತು, ಆದ್ರೆ ಈ ಹೊಸ ಲಸಿಕೆ ಅದಕ್ಕಿಂತ ದೊಡ್ಡ ಪರಿಣಾಮಕಾರಿಯಾಗಿರಲಿದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಕರ್ನಾಟಕ ಸೇರಿ ತಮಿಳುನಾಡು, ಕೇರಳ, ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯಗಳಿಗೂ ಇದು ಸಹಾಯವಾಗಲಿದೆ. ಇನ್ನು ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಗೆ ಹೊಸ ರೂಲ್ಸ್ ತರೋಕೆ ಸರ್ಕಾರ ಮುಂದಾಗಿದೆ. ಗ್ಯಾರಂಟಿ ಹಣ ಸಿಗಬೇಕು ಅಂದ್ರೆ ಫಲಾನುಭವಿಗಳು ಇನ್ಮುಂದೆ ಜೀವಿತ ಪ್ರಮಾಣ ಪತ್ರ ಕೊಡಬೇಕು. ಅಂದ್ರೆ ನಾವು ಬದುಕಿದ್ದೀವಿ ಅಂತ ಸರ್ಟಿಫಿಕೇಟ್ ತೋರಿಸಬೇಕು. ಈ ರೂಲ್ಸ್ ತರೋಕೆ ನಿರ್ಧಾರ ಮಾಡಿದೆ. ಈ ಯೋಜನೆಯ ಹಣ ದುರುಪಯೋಗ ಆಗ್ತಿದೆ. ಮೃತಪಟ್ಟಿರೋ 68,000ಕ್ಕೂ ಅಧಿಕ ಮಹಿಳೆಯರ ಖಾತೆಗಳಿಗೆ 80 ಕೋಟಿ ಹಣ ಹೋಗಿದೆ ಅಂತ ಗೊತ್ತಾಗಿದೆ. ಹೀಗಾಗಿ ಸರ್ಕಾರದ ಹಣ ಪೋಲಾಗದಿರ್ಲಿ ಅಂತ ಹೇಳಿ ಸರ್ಕಾರ ಈ ಕ್ರಮ ತಗೊಳ್ತಿದೆ. ಈ ಕುರಿತು ಶೀಘ್ರವೇ ಅಧಿಕೃತ ಆದೇಶ ಹೊರಬೀಳೋ ಸಾಧ್ಯತೆ ಇದೆ. ಇನ್ನು ಬೆಂಗಳೂರಿನ ಮೆಟ್ರೋ ದರ ಏರಿಕೆ ವಿವಾದ ಸುಖಾಂತ್ಯ ಕಂಡಿದೆ. ಕಡೆಗೂ ಬಿಎಂಆರ್ಸಿಎಲ್ ಈ ದರ ಏರಿಕೆ ನಿರ್ಧಾರವನ್ನ ರದ್ದು ಮಾಡಿದೆ. ಫೆಬ್ರವರಿ 9ರಿಂದಲೇ ಇದು ಜಾರಿಗೆ ಬರಬೇಕಿತ್ತು. ಇದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ಹುಟ್ಟಾಕಿತ್ತು. ಏಕಾಏಕಿ 5% ದರ ಏರಿಕೆ ಮಾಡಿದ್ರೆ ಜನಸಾಮಾನ್ಯರಿಗೆ ಹೊರೆ ಆಗಲ್ವಾ ಅಂತ ಪ್ರಶ್ನೆ ಎದ್ದಿತ್ತು. ಈ ಮಧ್ಯೆ ಸಂಸದ ತೇಜಸ್ವಿ ಸೂರ್ಯ ತಾವು ಕೇಂದ್ರ ನಗರಾಭಿವೃದ್ಧಿ ಸಚಿವ ಮನೋಹರ್ ಲಾಲ್ ಖಟ್ಟರ್ಗೆ ಮನವಿ ಮಾಡಿದ್ದೀವಿ, ಸೋಮವಾರದಿಂದ ದರ ಹೆಚ್ಚಳ ಆಗೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಸರ್ಕಾರದಿಂದ ಯಾವುದೇ ಮಾಹಿತಿ ಬಂದಿಲ್ಲ, ಅಲ್ಲಿವರೆಗೆ ನಮ್ಮ ಆದೇಶದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂದಿದ್ರು. ಈಗ ಕೇಂದ್ರ ಸರ್ಕಾರದಿಂದ ಸೂಚನೆ ಬಂದ ಮೇಲೆ ದರ ಏರಿಕೆ ಕೈಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಡಿಎಂಕೆ ನಾಯಕರ ಜನಾಂಗೀಯ ದ್ವೇಷ ಮುಂದುವರೆದಿದೆ. ತಮಿಳುನಾಡು ಕೃಷಿ ಸಚಿವ ಎಂಆರ್ಕೆ ಪನ್ನೀರ್ ಸೆಲ್ವಂ ಈಗ ಉತ್ತರ ಭಾರತ, ದಕ್ಷಿಣ ಭಾರತ ಅಂತ ನಾಲಿಗೆ ಹರಿಬಿಟ್ಟಿದ್ದಾರೆ. ಉತ್ತರ ಭಾರತದವರು ಬರೀ ಪಾನಿಪುರಿ ಮಾಡ್ತಾರೆ, ಟೇಬಲ್ ಓರಿಸ್ತಾರೆ ಅಥವಾ ಕಟ್ಟಡ ಕೆಲಸ ಮಾಡ್ತಾರೆ. ಅದೇ ನಮ್ಮ ತಮಿಳುನಾಡು ಹುಡುಗರು ಇಂಗ್ಲಿಷ್ ಕಲಿಯೋದ್ರಿಂದ ವಿದೇಶಕ್ಕೆ ಹೋಗಿ ಕೋಟಿ ಕೋಟಿ ದುಡಿತಾರೆ ಅಂತ ಹೇಳಿದ್ದಾರೆ. ಇದಕ್ಕೆ ತಮಿಳುನಾಡು ಬಿಜೆಪಿ ತೀವ್ರ ಆಕ್ರೋಶ ಹೊರಹಾಕಿದೆ. ರಾಹುಲ್ ಗಾಂಧಿ ಅವರ ಮೊಹಬ್ಬತ್ ಕಿ ದುಕಾನ್ ಅಥವಾ ಪ್ರೀತಿ ಅಂಗಡಿ ಅಂದ್ರೆ ಇದೇನಾ? ತಮ್ಮ ಮಿತ್ರ ಪಕ್ಷ ಹೇಗೆ ಹೇಳಿದೆ ನೋಡಿ ಅಂತ ಬಿಜೆಪಿ ಪ್ರಶ್ನೆ ಕೇಳಿದೆ. ಇನ್ನು ಭಾರತ ಅಮೆರಿಕ ಸಂಬಂಧ ಚಿಗುರಿದ್ದೇ ತಡ ರಷ್ಯಾಧ್ಯಕ್ಷ ಪುಟಿನ್ ಹೊಸ ಆಟ ಕಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಪಾಕ್ನ ಇಸ್ಲಾಮಾಬಾದ್ನಲ್ಲಿ ಸ್ಫೋಟ ಸಂಭವಿಸಿ 70ಕ್ಕೂ ಅಧಿಕ ಜನ ಮೃತಪಟ್ಟಿದ್ರು. ಈ ಸಂಬಂಧ ಪಾಕ್ ಪಿಎಂ ಶಹಬಾಜ್ ಶರೀಫ್ ಹಾಗೂ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿಗೆ ಪುಟಿನ್ ಸಂದೇಶ ಕಳಿಸಿ ಈ ಸ್ಫೋಟಕ್ಕೆ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಧಾರ್ಮಿಕ ಕೇಂದ್ರದ ಮೇಲೆ ದಾಳಿ ಮಾಡಿ ಜನರನ್ನ ಹತ್ಯೆ ಮಾಡೋದು ಅನಾಗರಿಕ ಕೃತ್ಯ. ಇಂತಹ ಸಮಯದಲ್ಲಿ ನಾವು ಸಂತ್ರಸ್ತರ ಪರ ನಿಲ್ತೀವಿ. ಗಾಯಗೊಂಡವರು ಬೇಗ ಗುಣಮುಖರಾಗ್ಲಿ. ಉಗ್ರವಾದ ವಿರುದ್ಧ ಹೋರಾಡಲು ನಿಮಗೆ ನಾವು ಫುಲ್ ಸಪೋರ್ಟ್ ಮಾಡ್ತೀವಿ. ನಿಮ್ ಜೊತೆ ನಾವಿದ್ದೀವಿ ಅಂತ ಪುಟಿನ್ ಪಾಕ್ಗೆ ಹೇಳಿದ್ದಾರೆ. ಸಾಮಾನ್ಯವಾಗಿ ಭಯೋತ್ಪಾದನೆ ಮತ್ತು ಕಾಶ್ಮೀರ ವಿಷಯದಲ್ಲಿ ಭಾರತದ ಪರ ಇರ್ತಿದ್ದ ರಷ್ಯಾ ಈಗ ಏಕಾಏಕಿ ಪಾಕ್ ಕಡೆ ಮುಖ ಮಾಡಿರೋದು ಜಾಗತಿಕ ರಾಜಕೀಯದಲ್ಲಿ ತೀವ್ರ ಚರ್ಚೆಯಾಗ್ತಿದೆ. ಅಮೆರಿಕ ಜೊತೆ ಭಾರತ ಟ್ರೇಡ್ ಡೀಲ್ ಮಾಡಿಕೊಂಡು ರಷ್ಯಾದಿಂದ ತೈಲ ಖರೀದಿನ ಕಡಿಮೆ ಮಾಡಬಹುದು ಅಂತಿರೋದಕ್ಕೆ ಪುಟಿನ್ ಈ ತರ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಇನ್ನು ಪಾಕಿಸ್ತಾನದ ಬೋಲಾರಿ ಏರ್ಬೇಸ್ನ ಹೊಸ ಸ್ಯಾಟಲೈಟ್ ಫೋಟೋಗಳು ಲೀಕ್ ಆಗಿದೆ. ಕಳೆದ ವರ್ಷ ಮೇನಲ್ಲಿ ಭಾರತ ಹ್ಯಾಂಗರ್ಗೆ ಭಾರಿ ಡ್ಯಾಮೇಜ್ ಮಾಡಿತ್ತು. ಆದ್ರೆ ಇಷ್ಟ ದಿನ ಕಳೆದ್ರೂ ಅದು ರಿಪೇರಿ ಆಗಿಲ್ಲ.
ಆಗಿಲ್ಲ. ಈಗಲೂ ಅಲ್ಲಿ ರಿಪೇರಿ ಕೆಲಸ ಮಾಡ್ತಿರೋದು ಗೊತ್ತಾಗಿದೆ. ಹ್ಯಾಂಗರ್ ಮೇಲ್ಚಾವಣಿ ಪೂರ್ತಿ ತೆಗೆದು ಹಾಕಿ ರಿಪೇರಿ ಮಾಡ್ತಿದ್ದಾರೆ. ಟೆಲಿಕಾಂ ದೈತ್ಯ ನೋಕಿಯಾ ಚೆನ್ನೈನ ಸಿಪ್ಕಾಟ್ ಸಿರುಸೇರಿಯಲ್ಲಿ ಪ್ರಪಂಚದಲ್ಲೇ ಅತಿ ದೊಡ್ಡ ಫಿಕ್ಸ್ಡ್ ನೆಟ್ವರ್ಕ್ R&D ಸೆಂಟರ್ ಶುರು ಮಾಡಿದೆ. ಇದಕ್ಕಾಗಿ 270 ಕೋಟಿ ಹೂಡಿಕೆ ಮಾಡ್ತಿದ್ದಾರೆ. ಈ ಸೆಂಟರ್ನಲ್ಲಿ 10G, 25G, 50G ಮತ್ತು 100G ವೇಗದ ಇಂಟರ್ನೆಟ್ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ಸಂಶೋಧನೆ ನಡೆಯಲಿದೆ. ಟಾಟಾ ಕಂಪನಿ ಪ್ಯಾಸೆಂಜರ್ ವಾಹನಗಳ ಬೆಲೆಯನ್ನ ಶೀಘ್ರದಲ್ಲೇ ಏರಿಕೆ ಮಾಡಲಿದೆ ಅಂತ ಕಂಪನಿಯ MD ಶೈಲೇಶ್ ಚಂದ್ರ ಹೇಳಿದ್ದಾರೆ. ಕಳೆದ 1 ವರ್ಷದಿಂದ ಕಾರು ತಯಾರಿಸಲು ಬೇಕಾದ ಕಚ್ಚಾ ವಸ್ತುಗಳ ಬೆಲೆ, ಮುಖ್ಯವಾಗಿ ತಾಮ್ರ ಮತ್ತು ಮೆಟಲ್ಸ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಇದರಿಂದ ಕಂಪನಿಯ ಆದಾಯದ ಮೇಲೆ 2%ಗೂ ಹೆಚ್ಚು ಹೊರೆ ಬೀಳ್ತಿದೆ. ಹೀಗಾಗಿ ಈ ಏರಿಕೆ ಅಂದಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರವನ್ನ ಮತ್ತಷ್ಟು ಬಲಪಡಿಸೋಕೆ ಶೀಘ್ರದಲ್ಲೇ ಒಂದು ಹೈ ಲೆವೆಲ್ ಕಮಿಟಿ ರಚನೆ ಮಾಡಲಿದೆ ಅಂತ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನಮ್ಮ ದೇಶಕ್ಕೆ ದೊಡ್ಡ ಮಟ್ಟದ ಹಣಕಾಸಿನ ನೆರವು ಮತ್ತು ಸಾಲ ನೀಡುವ ಸಾಮರ್ಥ್ಯವಿರುವ ದೊಡ್ಡ ಬ್ಯಾಂಕ್ಗಳ ಅಗತ್ಯವಿದೆ. ಇದಕ್ಕಾಗಿ ಏನೆಲ್ಲಾ ಬದಲಾವಣೆಗಳನ್ನ ಮಾಡಬೇಕು ಅನ್ನೋ ಬಗ್ಗೆ ಈ ಸಮಿತಿ ಸರ್ಕಾರಕ್ಕೆ ಬ್ಲೂ ಪ್ರಿಂಟ್ ತಯಾರಿಸಿಕೊಡಲಿದೆ ಅಂದಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಕಂಪನಿ L&T ತನ್ನ ಡೇಟಾ ಸೆಂಟರ್ ಬಿಸಿನೆಸ್ ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡ್ತಿದೆ. ಈ ಮಾರ್ಚ್ ಅಂತ್ಯದೊಳಗೆ ತನ್ನ ಡೇಟಾ ಸೆಂಟರ್ ಸಾಮರ್ಥ್ಯವನ್ನ ಒಟ್ಟು 32 ಮೆಗಾವ್ಯಾಟ್ಗೆ ಏರಿಸೋ ಪ್ಲಾನ್ ಹಾಕೊಂಡಿದೆ. ಈಗಾಗಲೇ L&Tಯ 14 ಮೆಗಾವ್ಯಾಟ್ ಸಾಮರ್ಥ್ಯದ ಡೇಟಾ ಸೆಂಟರ್ ಚಾಲನೆಯಲ್ಲಿದೆ. ಇನ್ನು ಹೊಸ ಸೆಂಟರ್ಗೆ ಕಂಪನಿ ಸುಮಾರು 1,000 ಕೋಟಿ ಬಂಡವಾಳ ಹೂಡಿಕೆ ಮಾಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.